ತಾಳಿ ಕಟ್ಟುವ ವೇಳೆ ನನಗೆ ಮದುವೆ ಬೇಡ ಅಂತ ವಧು ಹೇಳಿದ್ದಾರೆ. ಒಂದು ಫೋನ್ ಕಾಲ್ ನಿಂದ ಮದುವೆ ಮುರಿದು ಬಿದ್ದಿದೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರೋ ಘಟನೆ ಇದು. ತಾಳಿ ಕಟ್ಟೋ ಮುನ್ನ ಯುವತಿಗೆ ಒಂದು ಕಾಲ್ ಬರುತ್ತೆ. ತಕ್ಷಣವೇ ಮದುವೆ ಬೇಡ ಅಂತ ರೂಮ್ಗೆ ಎದ್ದು ಹೋಗ್ತಾಳೆ ವಧು. ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾಳೆ ಯುವತಿ. ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ದಾಳೆ ಯುವತಿ. ವಧು ಹಠದ ಬೆನ್ನಲ್ಲೇ ನನಗೂ ಮದುವೆ ಬೇಡ ಅಂದಿದ್ದಾನೆ ವರ. ಇನ್ನು ಮಗಳು ಮದುವೆ ಬೇಡ ಅಂದಿದ್ದಕ್ಕೆ ಪೋಷಕರು ಸದ್ಯಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. ಆದ್ರೆ ಆ ಕಾಲ್ ಬಂದಿದ್ ಯಾರ್ದು, ಯಾರ ಕಾಲ್ ಅದು, ಯಾವ ಕಾರಣಕ್ಕೋಸ್ಕರ ಕಾಲ್ ಮಾಡಲಾಯಿತು, ಆ ಕಾಲ್ನಲ್ಲಿ ಯಾರು ಮಾತಾಡಿದ್ರು, ಏನು ಹೇಳಿದ್ರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಆದರೆ ಮದುವೆ ಅನ್ನೋದು ಒಂದು ಸಂಭ್ರಮ. ಅದು ಎರಡು ಕುಟುಂಬಗಳು ತಮ್ಮ ಆಪ್ತರಿಗೆ, ತಮ್ಮ ಬೇರೆ ಬೇರೆ ಸ್ನೇಹಿತರಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟು ತಮ್ಮ ಮಕ್ಕಳ ಮದುವೆಗೆ ಬನ್ನಿ ಅಂತ ಕರೆದಿರ್ತಾರೆ. ಆ ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕು ಅಂತ ಸುಮಾರು ವರ್ಷಗಳಿಂದ ಕಾದಿರ್ತಾರೆ. ಆದರೆ ಮದುವೆ ಮನೆಯಲ್ಲಿ, ಮದುವೆ ಮಂಟಪದಲ್ಲಿ ಈ ರೀತಿಯಾಗಿ ಘಟನೆ ಆಗೋದು, ಬೆಳವಣಿಗೆ ಆಗೋದು ಸ್ಪೆಷಲಿ ಪೋಷಕರಲ್ಲಿ ತುಂಬಾನೇ ಘಾಸಿ ಮತ್ತು ಆಘಾತವನ್ನ ತಂದಿಡುತ್ತೆ. ಇಂಥದ್ದೊಂದು ಘಟನೆ ಸದ್ಯಕ್ಕೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಗಿದೆ. ವಧು ನನಗೆ ಮದುವೆ ಬೇಡ ಅಂತ ಹೇಳ್ತಾಳೆ. ಮದುವೆ ಬೇಡ ಅನ್ನೋದಕ್ಕೆ ಕಾರಣ ಒಂದು ಫೋನ್ ಕಾಲ್ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಬೇಡವೇ ಬೇಡ ಅಂತ ಹೇಳ್ತಾಳೆ ಮದುವೆ. ಎಷ್ಟೇ ಪೋಷಕರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಪಟ್ಟರೂ ಕೂಡ ಇಲ್ಲ, ನನ್ನ ಮದುವೆ ಆಗೋದಿಲ್ಲ ಅಂತ ಯುವತಿ ಹೇಳ್ತಾಳೆ. ಯುವತಿ ಹೇಳ್ತಾ ಇದ್ದಂತೆ ಯುವಕನು ಕೂಡ ನನಗೂ ಬೇಡ ಈ ಮದುವೆ ಅಂತ ಅಲ್ಲಿ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಮಗಳು ಮದುವೆ ಬೇಡ ಅಂತ ಹೇಳಿದ್ದಕ್ಕೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ ಫ್ಯಾಮಿಲಿ ಫೋಟೋನು ಕೂಡ ಸದ್ಯಕ್ಕೆ ಸ್ಕ್ರೀನ್ ಮೇಲೆ ನಾವು ಗಮನಿಸಬಹುದು. ತಾಳಿ ಕಟ್ಟೋ ಸಂದರ್ಭದಲ್ಲಿ ನಾನು ಈ ಮದುವೆ ಆಗಲ್ಲ, ಮದುವೆ ಬೇಡ ಅಂತ ಹೇಳಿ ವಧು ಹಠ ಮಾಡ್ತಾಳೆ. ಮದುವೆ ಬೇಡವೇ ಬೇಡ ಅಂತ ಹೇಳಿ ರೂಮಿಗೆ ಹೊರಟು ಹೋಗ್ತಾಳೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ರೈಟ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅವರ ಫೋಟೋವನ್ನ ಡೈರೆಕ್ಟ್ ಆಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬ್ಲರ್ ಮಾಡಿ ತೋರಿಸ್ತಿದೀವಿ. ಇನ್ನೇನ್ ತಾಳಿ ಕಟ್ಟಬೇಕು ವರ, ಆ ಸಂದರ್ಭದಲ್ಲಿ ನನಗೆ ಮದುವೆ ಬೇಡ ಅಂತ ದೊಡ್ಡ ಶಾಕಿಂಗ್ ಹೇಳಿಕೆಯನ್ನ ಆ ಯುವತಿ ನೀಡ್ತಾಳಲ್ಲ. ಆ ವಧು ಆ ರೀತಿ ಯಾಕೆ ಮಾಡಿದ್ಲು, ಯಾರ ಕಾಲ್ ಬಂದಿತ್ತು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಮದುವೆ ಅನ್ನೋದು ಒಂದು ಸಂಭ್ರಮ. ಪೋಷಕರ ಹಲವಾರು ವರ್ಷಗಳ ಕನಸದು, ಜೀವಮಾನದ ಕನಸು ಮಕ್ಕಳಿಗೋಸ್ಕರ ಕಂಡಿರ್ತಾರೆ ಅವರು. ಆದರೆ ಈ ಸಂದರ್ಭದಲ್ಲಿ ಮದುವೆ ಮುರಿದು ಬಿದ್ದಿದೆ. ಆ ವಧುಗೊಂದು ಕಾಲ್ ಬಂದಿತ್ತು ಅಂತ ಹೇಳಲಾಗ್ತಿದೆ. ಯಾರು ಮಾತಾಡಿದ್ರು, ಏನ್ ಕಾರಣ ಈ ಮದುವೆ ಮುರಿಯೋದಕ್ಕೆ? ದೊಡ್ಡವ್ರು ಹೇಳ್ತಾರೆ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ. ಎರಡೂನು ಕಷ್ಟದ ಕೆಲಸ. ಇನ್ನೇನ್ ಮದ್ವೆ ಆಗೋ ಟೈಮಲ್ಲಿ ವಧು ನನ್ ಮದ್ವೆ ಆಗಲ್ಲ ಅಂತ ನಿರಾಕರಣೆ ಮಾಡ್ತಾಳೆ. ಈ ಕಾರಣಕ್ಕೋಸ್ಕರ ಮದ್ವೆ ಮುದ್ಬಿದ್ದಂತ ಘಟನೆ ನಡೆದಿರುವಂತದ್ದು ಹಾಸನ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ. ಸಾಕಷ್ಟು ಅಂದ್ರೆ ಎರಡು ಕಡೆ, ವರ ಮತ್ತೆ ವಧು ಕಡೆ ಇಬ್ರು ಕಡೆನೂ ಕೂಡ ಸಾಕಷ್ಟು ಜನರು ಮದ್ವೆಗೆ ಆಗಮಿಸಿರ್ತಾರೆ. ಹಾಸನ ತಾಲೂಕಿನ ಬೂನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ್ ಇವರಿಬ್ರು ಇನ್ನೇನ್ ಹಸೆಮಣೆ ಏರ್ಬೇಕಿತ್ತು. ಮುಹೂರ್ತದ ವೇಳೆ ಇನ್ನೇನ್ ತಾಳಿ ಕಟ್ಬೇಕು, ಆಗ ಒಂದು ಫೋನ್ ಬರುತ್ತೆ ಇವತ್ತಿಗೆ, ಅಂದ್ರೆ ವಧುಗೆ ಬರುತ್ತೆ. ವಧುಗೆ ಬಂದಿದ್ ಕೂಡಲೇ ಇನ್ನೇನ್ ತಾಳಿ ಕಟ್ಟೋ ವೇಳೆಗೆ ನಾನು ಈ ಮದ್ವೆ ಇಷ್ಟ ಇಲ್ಲ, ನನ್ ಮದ್ವೆ ಆಗಲ್ಲ ಅಂತ ಹಠ ಹಿಡಿತಾಳೆ. ಆಗ ತಕ್ಷಣ ವರಂಗು ಒಂಥರ ಆತಂಕಕಾರಿ ವಾತಾವರಣ, ಒಂಥರ ಏನ್ ಮಾಡ್ಬೇಕು ಅನ್ನೋ ತೋದ್ಯಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದನ್ನು ಕೇಳ್ತಾನೆ, ಯಾಕೆ ಹಿಂಗ್ ಹೇಳ್ತಾ ಇದ್ದೆ ಅಂದ್ರೆ ಕೂಡ್ಲೆ ಆ ಹುಡುಗಿ ಮದ್ವೆ ಆಗ್ಬೇಕಾದಂತ ಹುಡುಗಿ ಏನ್ ಮಾಡ್ತಾಳೆ, ಕೂಡ್ಲೆ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ಬೀಗ ಹಾಕೊಂತಾಳೆ, ಅಂದ್ರೆ ರೂಮ್ ಬಾಗ್ಲ ಹಾಕೊಂತಾಳೆ. ಬಾಗ್ಲ ಹಾಕೊಂಡಾಗ ಎರಡು ಕಡೆ ಪೋಷಕರು ಬರ್ತಾರೆ, ಮತ್ತೆ ಏನು ಹುಡುಗಿಯ ಮನೆ ಕಡೆಯವರು ಕೂಡ ಅಂಗ್ಲಾಸ್ತಾರೆ, ಬೇಡ್ತಾರೆ, ಯಾಕೆ ಹಿಂಗ್ ಮಾಡ್ತಾ ಇದೀಯಮ್ಮ ಅಂತ, ನಂಗೆ ಮದುವೆ ಇಷ್ಟ ಇಲ್ಲ ನನಗೆ ಅಂತಾನು ಕೂಡ ಕಡಾಖಂಡಿತವಾಗಿ ಹೇಳ್ಬಿಟ್ಟ. ತಕ್ಷಣ ವರನು ಕೂಡ ಹುಡುಗನು ಕೂಡ ನನಗೆ ಅವಳಿಗೆ ಇಷ್ಟ ಇಲ್ಲ, ನನಗೂ ಈ ಮದುವೆ ಬೇಡ ಅಂತ ಇಬ್ರು ಕೂಡ ಡಿಸೈಡ್ ಮಾಡ್ಕೊಂತಾರೆ. ಬಂದಂತ ಎರಡು ಕಡೆ ಸಂಬಂಧಿಕರಿರ್ಬೋದು, ಪೋಷಕರು ಇರ್ಬೋದು, ಒಂದ್ ರೀತಿ ದುಗುಡ ದುಮ್ಮಾನ ಆತಂಕದಲ್ಲಿ ಇರ್ತಾರೆ. ಕೆಲವರೆಲ್ಲ ಈಗಾಗ್ಲೇ ಹೊರಗಡೆ ಹೋಗ್ತಾರಂತದ್ದು. ಈ ಕಾರಣ ಕೇಳಿದ್ರೆ ಈ ಹಿಂದೆನೂ ಕೂಡ ಏನು ಈ ವಧು ಇದ್ಲು, ಯಾರನ್ನೋ ಪ್ರೀತಿ ಮಾಡ್ತಾ ಇದ್ಲು, ಆ ಹುಡುಗ ಫೋನ್ ಮಾಡಿದ್ದ. ಆ ಕಾರಣಕ್ಕೋಸ್ಕರ ಈಗ ಆಗಿದೆ ಅಂತಾನು ಕೂಡ ಅಲ್ಲಿ ಮಾತಾಡ್ತಾ ಇರೋಂಥದ್ದು. ಕೂಡಲೇ ಅಲ್ಲಿ ನಗರ ಠಾಣೆಯ ಮತ್ತು ಬಡಾವಣೆ ಠಾಣೆಯ ಪೊಲೀಸರು ಬಂದ್ರು. ಈಗ ವಧುವನ್ನ ಮತ್ತೆ ವರನ್ನ ಇಬ್ಬರನ್ನ ಕರ್ಕೊಂಡೋಗಿ ಮಾತುಕತೆ, ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಮಾಡಿದ್ರಿ ಅನ್ನೋದು ವಿಚಾರಣೆ ಕೂಡ ಮಾಡ್ತಾ ಇರೋಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಬಡಾವಣೆ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಸಭಾ
ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.